ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಆರ್ಟಿಫ್ಯಾಕ್ಟ್ಸ್ ಕ್ಲಾಸ್. ಇದು ಕ್ಲಾಸ್ ನಂಬರ್ 92 ಆ್ಯಂಡ್ ನಾನು ಇವತ್ತಿನ ಕ್ಲಾಸ್ನಲ್ಲಿ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಇಂಗ್ಲೀಷ್ನಲ್ಲಿ ಅಡ್ವರ್ಬ್ಸ್ ಆಫ್ ಫ್ರೀಕ್ವೆನ್ಸಿಗಳನ್ನ ಹೇಗೆ ನಾವು ಸೆಂಟೆನ್ಸ್ಗಳಲ್ಲಿ ಯೂಸ್ ಮಾಡ್ಕೋಬೇಕು ಅಂತ. ಅಡ್ವರ್ಬ್ಸ್ ಅಂದರೆ ಏನು? ಅಡ್ವರ್ಬ್ಸ್ ಆಫ್ ಫ್ರೀಕ್ವೆನ್ಸಿ ಅಂದ್ರೇನು? ಅಡ್ವರ್ಬ್ ಅಂದರೆ ಒಂದು ಸೆಂಟೆನ್ಸ್ನಲ್ಲಿ ಮೇನ್ ವರ್ಬ್, ಆ್ಯಕ್ಷನ್ ಹೇಳೋ ವರ್ಬ್ನ ಮಾಡಿಫೈ ಮಾಡುವಂತಹ ಪದಗಳು. ಅಂದರೆ ಒಂದು ಕೆಲಸ ಹೇಗೆ ನಡೆಯುತ್ತೆ ಅಂತ ಹೇಳುವಂತಹ ಪದಗಳಿಗೆ ನಾವು ಅಡ್ವರ್ಬ್ ಅಂತ ಕರಿತೀವಿ. ಅಡ್ವರ್ಬ್ ಆಫ್ ಫ್ರೀಕ್ವೆನ್ಸಿ ಅಥವಾ ಅಡ್ವರ್ಬ್ ಆಫ್ ಟೈಮ್ ಅಂದರೆ ಒಂದು ಕೆಲಸ ಎಷ್ಟು ಬಾರಿ ನಡೆಯುತ್ತೆ, ಹೇಗೆ ನಡೆಯುತ್ತೆ, ಎಷ್ಟು ಸಮಯಕ್ಕೆ ಒಂದು ಸರಿ ನಡೆಯುತ್ತೆ ಅಥವಾ ನಿರಂತರವಾಗಿ ನಡೆಯುತ್ತಾ ಅನ್ನೋದನ್ನು ಹೇಳುತ್ತೆ. ಸೊ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಎಲ್ಲ ವರ್ಡ್ಸ್ಗಳನ್ನ ನಾವು ಅಡ್ವರ್ಬ್ಸ್ ಆಫ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಅಥವಾ ಸಿಂಪಲ್ಲಾಗಿ ನಾನು ಹೇಳಬೇಕಂದ್ರೆ ಅಡ್ವರ್ಬ್ಸ್ ಆಫ್ ಟೈಮ್ ಅಂದರೆ ನಾವು ಡೈಲಿ ಮಾಡೋ ಆ್ಯಕ್ಷನ್ಗಳನ್ನ ನಾವು ಹೇಗೆ ಮಾಡ್ತೀವಿ, ಎಷ್ಟು ಬಾರಿ ಮಾಡ್ತೀವಿ, ಅಂದರೆ ಪ್ರತಿದಿನ ಮಾಡ್ತೀವ ಅಥವಾ ಕೆಲವೊಂದು ಬಾರಿ ಮಾಡ್ತೀವ ಅಂತ ಈ ವರ್ಡ್ಸ್ಗಳು ಹೇಳುತ್ತೆ. ಆ್ಯಂಡ್ ನಾವು ಕಲಿಬೇಕಾಗಿರೋದು ಏನಂದರೆ ಈ ವರ್ಡ್ಸ್ಗಳನ್ನ ನಾವು ಸೆಂಟೆನ್ಸ್ನಲ್ಲಿ ಎಲ್ಲಿ ಪ್ಲೇಸ್ ಮಾಡಬೇಕು, ಅಂದರೆ ಬಿಗಿನಿಂಗ್ನಲ್ಲಿ ಹಾಕಬೇಕಾ, ಮಿಡಲ್ನಲ್ಲಿ ಹಾಕಬೇಕಾ ಅನ್ನೋದನ್ನು ನಾವು ಫಸ್ಟ್ ಕಲಿಬೇಕು. ಆ್ಯಂಡ್ ಇವತ್ತಿನ ಕ್ಲಾಸ್ನಲ್ಲಿ ನಾನು ಇದನ್ನೇ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ನೀವು ನನ್ನ ಚಾನಲ್ನಲ್ಲಿ ಫಸ್ಟ್ ಟೈಮ್ ವೀಡಿಯೋಸ್ ನೋಡ್ತಾ ಇದ್ದರೆ ವೀಡಿಯೋಗಳಿಗಿರುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಈ ರೀತಿ ಮಾಡಿದರೆ ಮಾತ್ರ ನಾನು ಮುಂದೆ ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಹಾಗೂ ಡೆಸ್ಕ್ಟಾಪ್ಗೆ ಬರುತ್ತೆ. ಸೊ ನೀವು ಯಾವುದೇ ವೀಡಿಯೋ ಮಿಸ್ ಆಗೋದಿಲ್ಲ. ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ರೆ ಇದರ ಅವಶ್ಯಕತೆ ಇಲ್ಲ. ಸೊ ಗೊತ್ತಾಯ್ತಲ್ಲ ಅಡ್ವರ್ಬ್ ಅಂದರೆ ಏನು? ಅಡ್ವರ್ಬ್ ಅಂದರೆ ಮೇನ್ ವರ್ಬ್ನ ಮಾಡಿಫೈ ಮಾಡುವಂತಹ ಪದಕ್ಕೆ ಅಡ್ವರ್ಬ್ ಅಂತ ಕರಿತೀವಿ. ಅಡ್ವರ್ಬ್ ಆಫ್ ಟೈಮ್ ಅಂದರೆ ಕೆಲಸ ಎಷ್ಟು ಸಾರಿ ನಡೆಯುತ್ತೆ, ಹೇಗೆ ನಡೆಯುತ್ತೆ, ಎಷ್ಟು ಬಾರಿಗೆ ಒಮ್ಮೆ ನಡೆಯುತ್ತೆ ಅಂತ ಹೇಳುವ ಪದ. ಆಲ್ ರೈಟ್. ಸೊ ಯಾವಾಗ ನಾವು ಯೂಸ್ ಮಾಡಬೇಕು ಈ ಅಡ್ವರ್ಬ್ಸ್ ಆಫ್ ಫ್ರೀಕ್ವೆನ್ಸಿನ ಅಥವಾ ಅಡ್ವರ್ಬ್ಸ್ ಆಫ್ ಟೈಮ್ನ ಅಂದರೆ ರಿಪೀಟೆಡ್ ಆ್ಯಕ್ಟಿವಿಟೀಸ್, ಅಂದರೆ ನಾವು ಪ್ರತಿದಿನ ಮಾಡ್ತಿರ್ತೀವಿ ಅಥವಾ ಆಗಾಗ ಆ ಕೆಲಸನ ಮಾಡ್ತಾನೇ ಇರ್ತೀವಿ, ಅದು ನಮ್ಮ ಹ್ಯಾಬಿಟ್ ಆಗಿರುತ್ತೆ ಅಥವಾ ನಮ್ಮೊಂದು ರೊಟೀನ್ ಆಗಿರುತ್ತೆ. ಸೊ ಇವುಗಳನ್ನ ನಾವು ಮಾತಾಡುವಾಗ ಈ ಅಡ್ವರ್ಬ್ಸ್ ಆಫ್ ಟೈಮ್ ಹೇಳುವಂಥ ಅಡ್ವರ್ಬ್ಗಳನ್ನ ಯೂಸ್ ಮಾಡ್ತೀವಿ. ಸೊ ಅದನ್ನು ಯೂಸ್ ಮಾಡಬೇಕು ಅಂದರೆ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲೇ ಯೂಸ್ ಮಾಡ್ತೀವಿ. ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ನಾವು ಎಂಥ ಸೆಂಟೆನ್ಸ್ಗಳನ್ನ ಮಾಡ್ತೀವಿ? ಎವ್ರಿಡೇ ಆ್ಯಕ್ಷನ್ಸ್, ರೊಟೀನ್ಸ್ ಅಲ್ವಾ, ಅಥವಾ ನಮ್ಮ ಹ್ಯಾಬಿಟ್ಸ್, ಹಾಬೀಸ್, ಇವುಗಳನ್ನ ಮಾತಾಡೋದಕ್ಕೆ ನಾವು ಪ್ರೆಸೆಂಟ್ ಸಿಂಪಲ್ ಟೆನ್ಸ್ನ ಯೂಸ್ ಮಾಡಿ ಮಾತಾಡ್ತೀವಿ. ಸೊ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಟೆನ್ಸ್ಗಳಲ್ಲಿ, ಪ್ರೆಸೆಂಟ್ ಸಿಂಪಲ್ ಟೆನ್ಸ್ನಲ್ಲಿ ಡೀಟೇಲಾಗಿ ಹೇಳಿದ್ದೀನಿ. ಆ ವಿಡಿಯೋ ನೋಡಿ ಹಾಗೂ ಎಲ್ಲ ಟೆನ್ಸ್ಗಳನ್ನ ನೀವು ಈಗಾಗಲೇ ನೋಡಿದರೆ ಮಾತ್ರ ನಾನು ಇನ್ನು ಮುಂದೆ ಹಾಕುವ ಎಲ್ಲ ವೀಡಿಯೋಸ್ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ನಿಮಗೆ ಬೇಸಿಕ್ ಸೆಂಟೆನ್ಸ್ ಸ್ಟ್ರಕ್ಚರೇ ಗೊತ್ತಿಲ್ಲ ಅಂದರೆ ನೀವು ಹೇಗೆ ನಾನು ಹೇಳುವಂಥ ಅಡ್ವಾನ್ಸ್ ಲೆವೆಲ್ ಕ್ಲಾಸಸ್ ನಿಮ್ಗೆ ಅರ್ಥ ಆಗುತ್ತೆ. ಸೊ ಬೇಸಿಕ್ ಸೆಂಟೆನ್ಸ್ ಸ್ಟ್ರಕ್ಚರ್ ನಿಮ್ಗೆ ಅರ್ಥ ಆಗಬೇಕಂದ್ರೆ ನನ್ನ ಎಲ್ಲ ಟೆನ್ಸಸ್ಗಳ ವೀಡಿಯೋ ನೀವು ನೋಡಿರಬೇಕು. ಟೆನ್ಸ್ಗಳ ವೀಡಿಯೋ ನೋಡಿಲ್ಲ ಅಂದರೆ ನಾನು ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ಸ್ನ ಕೊಟ್ಟಿದ್ದೀನಿ, ಹೋಗಿ ನೀವು ಫಸ್ಟ್ ಎಲ್ಲ ಟೆನ್ಸ್ಗಳನ್ನ ನೋಡಿ ಆಮೇಲೆ ನಾನು ಈ ಕ್ಲಾಸ್ನ ನೀವು ವಾಚ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಅದರ್ವೈಸ್ ನಾನು ಲಾಸ್ಟಲ್ಲಿ ಹೇಳ್ತೀನಿ ನನ್ನ ಚಾನಲ್ನಲ್ಲಿರೋ ಎಲ್ಲ ವೀಡಿಯೋಗಳನ್ನ ನೀವು ಹೇಗೆ ನೋಡಬೇಕು ಅನ್ನೋದು. ರೈಟ್, ಗೊತ್ತಾಯ್ತಲ್ಲ? ಈ ಅಡ್ವರ್ಬ್ಸ್ ಆಫ್ ಟೈಮ್ನ ನಾವು ಪ್ರೆಸೆಂಟ್ ಸಿಂಪಲ್ ಟೆನ್ಸಲ್ಲಿ ಯೂಸ್ ಮಾಡ್ತೀವಿ. ಸೊ ಹೇಗೆ ನಾವು ಪೊಸಿಷನ್ ಮಾಡಬೇಕು ನೋಡಿ. ಫಸ್ಟ್ ನಾವು ಹಾಕ್ತೀವಿ ಸಬ್ಜೆಕ್ಟ್ ಆ್ಯಂಡ್ ನಾವು ಹಾಕ್ತೀವಿ ಅಡ್ವರ್ಬ್ ಆಫ್ ಟೈಮ್. ಸೊ ಸಬ್ಜೆಕ್ಟ್ ಪ್ಲೇಸ್ನಲ್ಲಿ ಐ, ಯು, ವಿ, ದೇ, ಹಿ, ಶಿ, ಕಿರಣ್, ಇಟ್ ಅಥವಾ ಡಾಗ್ ಏನಾದರೂ ಬರ್ಬೋದು. ಆ್ಯಂಡ್ ಅದಾದ ತಕ್ಷಣ ಅಡ್ವರ್ಬ್ ಆಫ್ ಟೈಮ್ ಬರುತ್ತೆ. ಸೊ ಆಗಲೇ ನಾನು ಸ್ಕ್ರೀನ್ ಮೇಲೆ ತೋರಿಸಿದೆ, ಸಮ್ ಟೈಮ್ಸ್, ಅಕೇಶ್ನಲಿ, ಯೂಶ್ವಲಿ, ಆಫನ್, ರೇರ್ಲಿ. ಸೊ ಈ ವರ್ಡ್ನ ನಾವಿಲ್ಲಿ ಹಾಕ್ತೀವಿ. ಅದಾದಮೇಲೆ ನಾವು ಹಾಕಬೇಕು ಮೇನ್ ವರ್ಬ್. ಮೇನ್ ವರ್ಬ್ ಅಂದರೆ ಆ್ಯಕ್ಷನ್ನ ಹೇಳುವಂಥ ವರ್ಬ್, ಅದು ಕೂಡ ಬೇಸ್ ಫಾರ್ಮ್ನಲ್ಲಿರಬೇಕು. ಬೇಸ್ ಫಾರ್ಮ್ನಲ್ಲಿ ಅಂದರೆ ಒರಿಜಿನಲ್ ವರ್ಬ್, ಅದು ಏನು ಚೇಂಜಸ್ ಆಗಿರಬಾರ್ದು, ಪಾಸ್ಟ್ನಲ್ಲಿ ಇರಬಾರ್ದು, ING ಫಾರ್ಮ್ನಲ್ಲಿ ಇರಬಾರ್ದು. ರೈಟ್. ಆ್ಯಂಡ್ ಅದಾದಮೇಲೆ ಬರುತ್ತೆ ಆಬ್ಜೆಕ್ಟ್. ಗೊತ್ತಾಯ್ತಲ್ಲ? ಈ ಸ್ಟ್ರಕ್ಚರ್ನಲ್ಲಿ ನಾವು ಮಾಡಬೇಕು. ಸೊ ಸಬ್ಜೆಕ್ಟ್ ಆದ ತಕ್ಷಣ ನೀವು ಸಬ್ಜೆಕ್ಟ್ ಆದಮೇಲೆ ಮೇನ್ ವರ್ಬ್ನ ಹಿಂದೆ ನಾವು ಈ ಅಡ್ವರ್ಬ್ನ ಪ್ಲೇಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಐ ಆಲ್ವೇಸ್ ಡ್ರಿಂಕ್ ಗ್ರೀನ್ ಟೀ. ಇಲ್ಲಿ ಡ್ರಿಂಕ್ ಅನ್ನೋದು ಮೇನ್ ವರ್ಬ್, ಐ ಅನ್ನೋದು ಸಬ್ಜೆಕ್ಟ್. ಸೊ ಇದರ ಮಧ್ಯದಲ್ಲಿ ಬಂದಿದೆ ಆಲ್ವೇಸ್. ಸೊ ಆಲ್ವೇಸ್ ಅನ್ನೋ ವರ್ಡ್ ಯಾವಾಗಲೂ ಇಲ್ಲೇ ಬರಬೇಕು. ಆ್ಯಂಡ್ ಈ ಸೆಂಟೆನ್ಸ್ ಪ್ರೆಸೆಂಟ್ ಸಿಂಪಲ್ನಲ್ಲಿದೆ. ರೈಟ್, ಓಕೆ. ಸೊ ಈಗ ಎಲ್ಲ ಅಡ್ವರ್ಬ್ಗಳನ್ನ ಒಂದ್ಸರಿ ನಾನು ತೋರಿಸ್ತೀನಿ. ಅಡ್ವರ್ಬ್ಸ್ ಆಫ್ ಫ್ರೀಕ್ವೆನ್ಸಿ ಅಥವಾ ಅಡ್ವರ್ಬ್ಸ್ ಆಫ್ ಟೈಮ್ನ ನೋಡ್ತಾ ಹೋಗಿ. ಐ ಆಲ್ವೇಸ್ ವಾಚ್ ವೀಡಿಯೋಸ್ ಆನ್ ಯೂಟ್ಯೂಬ್ ಅಂದರೆ ನಾನು ಯಾವಾಗಲೂ ಯೂಟ್ಯೂಬ್ನಲ್ಲಿ ವೀಡಿಯೋ ನೋಡುತ್ತೇನೆ. ಸೊ ಈ ಸೆಂಟೆನ್ಸ್ ಪ್ರೆಸೆಂಟ್ ಸಿಂಪಲ್ನಲ್ಲಿದೆ. ನಾನು ಯಾವಾಗಲೂ ಮಾಡ್ತಾ ಇರ್ತೀನಿ ಈ ಕೆಲಸನ, ಎವ್ರಿಡೇ ಮಾಡ್ಬೋದು. ಅವಾಗಲೂ ನೀವು ಇದೇ ರೀತಿ ಹೇಳಿ. ಗೊತ್ತಾಯ್ತಲ್ಲ? ಸೊ ಇಲ್ಲಿ ನೋಡಿ, ಐ ಆದಮೇಲೆ ಸಬ್ಜೆಕ್ಟ್ ಆದಮೇಲೆ ಆಲ್ವೇಸ್ ಅನ್ನೋ ವರ್ಡ್ ಬಂದಿದೆ, ವಾಚ್ ಅನ್ನೋದು ಮೇನ್ ವರ್ಬ್ ಅದ್ರ ಹಿಂದೆ ಬಂದಿದೆ. ಇದೇ ರೀತಿ ನೀವು ಇಡಬೇಕು. ಆ್ಯಂಡ್ ಐ ಯೂಶ್ವಲಿ ವಾಚ್ ವೀಡಿಯೋಸ್ ಆನ್ ಯೂಟ್ಯೂಬ್.
ಯೂಶ್ವಲಿ ಅನ್ನೋದು ಕೂಡ ಒಂದು ಅಡ್ವರ್ಬ್. ಇದರ ಅರ್ಥ ನಾನು ಸಾಮಾನ್ಯವಾಗಿ ಯೂಟ್ಯೂಬ್ನಲ್ಲಿ ವೀಡಿಯೋಸ್ ನೋಡ್ತೀನಿ. ಐ ನಾರ್ಮಲಿ ವಾಚ್ ವೀಡಿಯೋಸ್ ಆನ್ ಯೂಟ್ಯೂಬ್ ಅಂದರೂ ಕೂಡ ನಾವು ಸಾಮಾನ್ಯವಾಗಿ ಯೂಟ್ಯೂಬ್ನಲ್ಲಿ ನೋಡ್ತಿರ್ತೀನಿ. ಸೊ ತುಂಬ ವರ್ಡ್ಸಿಂದ ನಾವು ಹೇಳ್ತೀವಿ ಸಾಮಾನ್ಯವಾಗಿ ಅನ್ನೋದನ್ನು ಇಂಗ್ಲೀಷಲ್ಲಿ ಯೂಶ್ವಲಿ, ನಾರ್ಮಲಿ ಅಥವಾ ಜನರಲಿ ಅನ್ನೋ ವರ್ಡ್ ಕೂಡ ನೀವು ಯೂಸ್ ಮಾಡಿ ಹೇಳ್ಬೋದು. ನಾನು ಸಾಮಾನ್ಯವಾಗಿ ಯೂಟ್ಯೂಬ್ನಲ್ಲಿ ವೀಡಿಯೋ ನೋಡ್ತಿರ್ತೀನಿ. ಸೊ ನೋಡಿ, ಇವೆಲ್ಲ ವರ್ಡ್ಸ್ಗಳು ಇದೇ ಜಾಗದಲ್ಲಿ ಬರಬೇಕು. ನೀವು ಐ ಜಾಗದಲ್ಲಿ ಸಬ್ಜೆಕ್ಟ್ ಚೇಂಜ್ ಮಾಡಿ. ಸೊ ನೀವು ವಾಚ್ ಅನ್ನೋ ಮೇನ್ ವರ್ಬ್ ಜಾಗದಲ್ಲಿ ಬೇರೆ ವರ್ಬ್ ಹಾಕ್ಬೋದು, ರೈಟ್? ಐ ಆಫನ್ ವಾಚ್ ವೀಡಿಯೋಸ್ ಆನ್ ಯೂಟ್ಯೂಬ್. ಸೊ ಇಲ್ಲಿ ನೋಡಿ, ಈ ವರ್ಡ್ OFTEN ಇದನ್ನು ಆಫನ್ ಅಂತ ಪ್ರೊನೌನ್ಸ್ ಮಾಡಬೇಕು. ಅಮೇರಿಕನ್ಸ್ ಇದನ್ನು ಆಫ್ಟನ್ ಅಂತ ಕೂಡ ಅಂತಾರೆ, ಬಟ್ ಎರಡೂ ಕೂಡ ಪಾಸಿಬಲ್. ನಾನು ಆಗಾಗ ಯೂಟ್ಯೂಬ್ನಲ್ಲಿ ವಿಡಿಯೋ ನೋಡುತ್ತೇನೆ ಅಂದರೆ ಕಂಟಿನ್ಯೂಸ್ಲಿ ಅಲ್ಲ, ಆಗಾಗ ಟೈಮ್ ಸಿಕ್ಕಾಗ ನಾನು ಯೂಟ್ಯೂಬ್ನಲ್ಲಿ ವಿಡಿಯೋ ನೋಡುತ್ತೇನೆ ಅಂದರೆ ಆಫನ್ ಅನ್ನಬೇಕು. ಐ ಸಮ್ಟೈಮ್ಸ್ ವಾಚ್ ವೀಡಿಯೋಸ್ ಆನ್ ಯೂಟ್ಯೂಬ್. ನಾನು ಕೆಲವೊಮ್ಮೆ ಯೂಟ್ಯೂಬ್ನಲ್ಲಿ ವಿಡಿಯೋ ನೋಡುತ್ತೇನೆ. ಐ ಅಕೇಷನಲಿ ವಾಚ್ ವೀಡಿಯೋಸ್ ಆನ್ ಯೂಟ್ಯೂಬ್. ನಾನು ಸಂದರ್ಭವಿದ್ದಾಗ ಯೂಟ್ಯೂಬ್ನಲ್ಲಿ ವಿಡಿಯೋ ನೋಡುತ್ತೇನೆ. ಅಕೇಷನ್ ಅಂತ ಕೇಳಿದ್ರಲ್ವ, ಅಕೇಷನ್ ಅಂದರೆ ಒಂದು ಸ್ಪೆಸಿಫಿಕ್ ಈವೆಂಟ್ ಅಥವಾ ಸಂದರ್ಭ, ರೈಟ್? ಅವಶ್ಯಕತೆ ಇದ್ದಾಗ ಮಾಡುವಂಥದ್ದಕ್ಕೆ ನಾವು ಅಕೇಷನಲಿ ಅಂತ ಹೇಳ್ತೀವಿ. ಐ ಹಾರ್ಡ್ಲಿ ಎವರ್ ವಾಚ್ ವೀಡಿಯೋಸ್ ಆನ್ ಯೂಟ್ಯೂಬ್. ನಾನು ಯೂಟ್ಯೂಬ್ನಲ್ಲಿ ವಿಡಿಯೋ ನೋಡುವುದು ಅಷ್ಟು ಕಷ್ಟ, ಅಂದರೆ ಯಾವಾಗಲೋ ಒಂದ್ಸರಿ ಅಪರೂಪವಾಗಿ ನೋಡ್ತೀನಿ ಅನ್ನೋದಕ್ಕೆ ಐ ಹಾರ್ಡ್ಲಿ ಅಂತ ಹೇಳ್ತಾರೆ. ಐ ಹಾರ್ಡ್ಲಿ ಎವರ್ ಅಂತ ಕೂಡ ಹೇಳ್ತಾರೆ. ಐ ರೇರ್ಲಿ ವಾಚ್ ವೀಡಿಯೋಸ್ ಆನ್ ಯೂಟ್ಯೂಬ್. ನಾನು ಯೂಟ್ಯೂಬ್ನಲ್ಲಿ ವಿಡಿಯೋ ನೋಡೋದು ತುಂಬ ಅಪರೂಪ. ಆ್ಯಂಡ್ ಲಾಸ್ಟ್, ಐ ನೆವರ್ ವಾಚ್ ವೀಡಿಯೋಸ್ ಆನ್ ಯೂಟ್ಯೂಬ್. ಸೊ ಇಲ್ಲಿ ನೆವರ್ ಅನ್ನೋದು ನೆಗೆಟಿವ್ ವರ್ಡ್, ಅರ್ಥ ಆಗ್ತಿದೆ? ಅಂದರೆ ಅರ್ಥ ನಾನು ಯೂಟ್ಯೂಬ್ನಲ್ಲಿ ಎಂದಿಗೂ ವಿಡಿಯೋ ನೋಡೋದಿಲ್ಲ, ನಾನು ಯಾವತ್ತೂ ನೋಡೋದಿಲ್ಲ ಅಂದರೆ ಐ ನೆವರ್ ವಾಚ್ ಅಂತ ನೀವು ಹೇಳಬೇಕು. ಸೊ ಇಲ್ಲಿ ಲೆಫ್ಟ್ ಸೈಡ್ನಲ್ಲಿರುವಂಥ ಇಂಗ್ಲೀಷ್ ಸೆಂಟೆನ್ಸ್ಗಳಲ್ಲಿ ಬ್ಲೂ ಕಲರ್ನಲ್ಲಿ ಹೈಲೈಟ್ ಮಾಡಿರೋ ಎಲ್ಲ ವರ್ಡ್ಗಳು ಅಡ್ವರ್ಬ್ಸ್ ಆಫ್ ಟೈಮ್. ಅಂದರೆ ನಾನು ಈ ವರ್ಡ್ಗಳು ಹೇಳ್ತಿದ್ದೆ, ನಾನು ಈ ಆ್ಯಕ್ಷನ್ ಅಂದರೆ ವೀಡಿಯೋಗಳನ್ನ ನೋಡ್ತಿರ್ತೀನಿ, ಅದನ್ನು ನಾನು ಹೇಗೆ ನೋಡ್ತೀನಿ, ಎಷ್ಟು ಬಾರಿಗೆ ಒಮ್ಮೆ ನೋಡ್ತಿರ್ತೀನಿ ಅನ್ನೋದು ಈ ವರ್ಡ್ಗಳು ಹೇಳ್ತಾ ಇದೆ. ಸೊ ಐ ಆಲ್ವೇಸ್ ವಾಚ್ ಯೂಟ್ಯೂಬ್ ಅಂದರೆ ಅರ್ಥ 100%, ಅಂದರೆ ನಾನು ಯಾವಾಗಲೂ ಮಾಡ್ತೀನಿ. ಐ ನೆವರ್ ವಾಚ್ ಯೂಟ್ಯೂಬ್ ಅಂದರೆ 0%, ಯಾವಾಗಲೂ ಮಾಡೋದೇ ಇಲ್ಲ. ಸೊ ನೆವರ್ ಅನ್ನೋದು ನೆಗೆಟಿವ್ ವರ್ಡ್. ಐ ಡೋಂಟ್ ನೆವರ್ ವಾಚ್ ಯೂಟ್ಯೂಬ್ ಅನ್ನಬಾರ್ದು, ಅದು ರಾಂಗ್. ತುಂಬ ಜನ ಹತ್ರ ಮಿಸ್ಟೇಕ್ಸ್ ಮಾಡ್ತಿರ್ತಾರೆ. ಡೋಂಟ್ ಅಥವಾ ನಾಟ್ ಬಂದಾಗ ನೆವರ್ ಬರೋದಿಲ್ಲ. ಆ್ಯಂಡ್ ಐ ರೇರ್ಲಿ ವಾಚ್ ಯೂಟ್ಯೂಬ್ ಅಂದರೆ ಒಂದು 10% ನಾನು ನೋಡ್ತೀನಿ ಅಂತ. ನಾನು ಇಲ್ಲಿ ಪರ್ಸೆಂಟೇಜ್ ಕೊಟ್ಟಿದ್ದೀನಿ, ನಿಮಗೆ ಅರ್ಥ ಆಗಲಿ ಅಂತ, ನಿಮ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಈಸಿ ಆಗಲಿ ಅಂತ ನಾನು ಈ ರೀತಿ ಪರ್ಸೆಂಟೇಜ್ ಕೊಡ್ತಾ ಹೋಗ್ತಿದ್ದೀನಿ. ಅಂದರೆ ನಾವು ಅಷ್ಟು ಪರ್ಸೆಂಟೇಜ್ನಲ್ಲಿ ಅಷ್ಟು ಫ್ರೀಕ್ವೆಂಟಾಗಿ ನೋಡ್ತೀವಿ, ಕೆಲಸಗಳನ್ನ ಮಾಡ್ತೀವಿ ಅನ್ನೋದು ನಿಮಗೆ ಗೊತ್ತಾಗಲಿ. ಈ ಒಂದು ಅಡ್ವರ್ಬ್ಗಳಿಗೆ ಈ ಪರ್ಸೆಂಟೇಜ್ನ ನೀವು ಮ್ಯಾಚ್ ಮಾಡಿ ಇಟ್ಕೊಳ್ಳಿ. ಐ ಹಾರ್ಡ್ಲಿ ಎವರ್ ವಾಚ್ ಯೂಟ್ಯೂಬ್ ಅಂದರೆ ಮೇ ಬಿ 20% ಟೈಮ್ನಲ್ಲಿ ನಾನು ನೋಡ್ತೀನಿ. ಐ ಅಕೇಷ್ನಲಿ ವಾಚ್ ಯೂಟ್ಯೂಬ್ ಆ್ಯಂಡ್ ಐ ಸಮ್ಟೈಮ್ಸ್ ವಾಚ್ ಯೂಟ್ಯೂಬ್ ಅಂದರೆ ಮೇ ಬಿ 40%, ಅವಾಗವಾಗ ಸ್ವಲ್ಪ ಜಾಸ್ತಿನೇ ಅಲ್ವಾ 40% ಅನ್ನೋದು ಕೆಳಗಡೆ ಇರುವಂಥ ವರ್ಡ್ಸ್ಗಳಿಗಿಂತ. ಆ್ಯಂಡ್ ಐ ಆಫನ್ ವಾಚ್ ಯೂಟ್ಯೂಬ್ ಅಂದರೆ 50%. ಸೊ ಐ ಆಫನ್ ವಾಚ್ ಯೂಟ್ಯೂಬ್ ಅಂದರೆ ನೀವು 50% ಟೈಮ್ನಲ್ಲಿ ಅಂತ ಹೇಳ್ಬೋದು. ಐ ಜನರಲಿ ವಾಚ್, ಐ ನಾರ್ಮಲಿ ವಾಚ್ ಆ್ಯಂಡ್ ಐ ಯೂಶ್ವಲಿ ವಾಚ್ ಅಂದರೆ 90% ಟೈಮ್. ಸೊ ಇಲ್ಲಿ ನಾನು ಕೊಟ್ಟಿರುವಂಥ ಈ ಪರ್ಸೆಂಟೇಜ್ ಏನಿದೆ ಅಷ್ಟು ನೀವು ಆ್ಯಕ್ಯುರೇಟಾಗಿ ತೊಗೋಬೇಡಿ, ನಿಮಗೆ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ, ಈಸಿ ಇರಲಿ ಅನ್ನೋದಕ್ಕೋಸ್ಕರ ಈ ಥರ ನಾನು ಪರ್ಸೆಂಟೇಜ್ ಕೊಟ್ಟೆ. ದೇ ಆರ್ ನಾಟ್ ಎಕ್ಸಾಕ್ಟ್ ನಂಬರ್ಸ್, ಅರ್ಥ ಆಯ್ತಲ್ಲ? ಆ್ಯಂಡ್ ಈ ಒಂದು ಅಡ್ವರ್ಬ್ಗಳನ್ನ ನಾವು ತುಂಬ ಸರಿ ಬಿಗಿನಿಂಗ್ನಲ್ಲೂ ಕೂಡ ಹಾಕ್ತೀವಿ. ಸೆಂಟೆನ್ಸ್ನ ಬಿಗಿನಿಂಗ್ನಲ್ಲಿ ಫಸ್ಟ್ ವರ್ಡೇ ಈ ಅಡ್ವರ್ಬ್ ಆಗಿರುತ್ತೆ. ಯಾಕೆ ಹಾಗೆ ಅಂದರೆ ತುಂಬ ಎಂಫಸೈಸ್ ಮಾಡಿ ಮಾತಾಡೋದಕ್ಕೆ, ಅಂದರೆ ಅದಕ್ಕೆ ಇಂಪಾರ್ಟೆನ್ಸ್ ಕೊಡೋದಕ್ಕೆ. ಅಂದರೆ ಆ ಅಡ್ವರ್ಬ್ಗೆ ನಾವು ಹೆಚ್ಚು ಪ್ರಾಮುಖ್ಯತೆ ಕೊಟ್ಟು, ಪ್ರಾಧಾನ್ಯತೆ ಕೊಟ್ಟು ಮಾತಾಡಬೇಕು, ಅದನ್ನು ಸ್ಟ್ರೆಸ್ ಮಾಡಿ ಮಾತಾಡಬೇಕು ಅಂದರೆ ಬಿಗಿನಿಂಗ್ನಲ್ಲೇ ಹಾಕ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಯೂಶ್ವಲಿ ಐ ವಾಚ್ ಯೂಟ್ಯೂಬ್, ನಾರ್ಮಲಿ ಐ ವಾಚ್ ಯೂಟ್ಯೂಬ್, ಜನರಲಿ ಐ ವಾಚ್ ಯೂಟ್ಯೂಬ್, ಆಫನ್ ಐ ವಾಚ್ ಯೂಟ್ಯೂಬ್, ಸಮ್ಟೈಮ್ಸ್ ಐ ವಾಚ್ ಯೂಟ್ಯೂಬ್, ಅಕೇಷ್ನಲಿ ಐ ವಾಚ್ ಯೂಟ್ಯೂಬ್, ರೇರ್ಲಿ ಐ ವಾಚ್ ಯೂಟ್ಯೂಬ್. ಗೊತ್ತಾಯ್ತಲ್ಲ? ಈ ರೀತಿ ಈ ವರ್ಡ್ಗಳನ್ನ ನಾವು ಬಿಗಿನಿಂಗ್ನಲ್ಲೂ ಹಾಕ್ತೀವಿ. ಸೊ ಬರಿತಾ ಇದ್ದೀರಾ ಅಂದರೆ ನೀವು ಆ ವರ್ಡ್ ಆದಮೇಲೆ ಕಾಮ ಹಾಕಬೇಕು. ಸೊ ಇದೂ ಕೂಡ ಪಾಸಿಬಲ್ ಇದೆ, ಈ ರೀತಿ ಕೂಡ ನೀವು ಹೇಳಬಹುದು. ನೆನಪಿಟ್ಕೊಳ್ಳಿ, ಯಾವಾಗ ಅಂದರೆ ಆ ವರ್ಡ್ಗೆ ಜಾಸ್ತಿ ನೀವು ಸ್ಟ್ರೆಸ್ ಮಾಡಿ ಹೇಳಬೇಕಂದಾಗ, ಅದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟು ಹೇಳಬೇಕಂದಾಗ ಬಿಗಿನಿಂಗ್ನಲ್ಲೇ ಹೇಳಿ. ಬಟ್ ಇದು ಈ ರೀತಿ ಹೇಳೋದು ತುಂಬ ಕಡಿಮೆ. ನೀವು ನಾರ್ಮಲಾಗಿ ಈ ಥರ ಹೇಳಬೇಕು ಅಂದ್ಕೊಂಡ್ರೆ, ನೀವು ಕನ್ವೆ ಮಾಡಬೇಕು ಅಂದ್ಕೊಂಡ್ರೆ ಸಬ್ಜೆಕ್ಟ್ ಆದಮೇಲೆ ಇರಬೇಕು. ನಾನು ಮುಂದೆ ಎಕ್ಸಾಂಪಲ್ಗಳಲ್ಲಿ ತೋರಿಸ್ತಾ ಹೋಗ್ತೀನಿ. ಆ್ಯಂಡ್ ಇದಕ್ಕೆ ನೀವು ಕಡಿಮೆ ಪ್ರಾಮುಖ್ಯತೆ ಕೊಡಬೇಕಂದ್ರೆ ಲಾಸ್ಟ್ನಲ್ಲಿ ಕೂಡ ಹಾಕ್ಬೋದು. ಆ್ಯಂಡ್ ಇನ್ನೊಂದು ಮಾತು ನೆನ್ಪಿಟ್ಕೊಳ್ಳಿ, ಆಲ್ವೇಸ್, ನೆವರ್, ಹಾರ್ಡ್ಲಿ ಎವರ್ ಅನ್ನೋದು ಬಿಗಿನಿಂಗ್ನಲ್ಲಿ ಯಾವತ್ತೂ ಬರೋದಿಲ್ಲ. ಆ್ಯಂಡ್ ನಾವು ತುಂಬ ಸರಿ ಇವುಗಳನ್ನ ಎಂಡ್ನಲ್ಲೂ ಕೂಡ ಹಾಕ್ತೀವಿ ಈ ರೀತಿಯಾಗಿ. ಆ್ಯಂಡ್ ಈ ರೀತಿ ಹಾಕ್ತಾ ಇದ್ದೀವಿ ಅಂದರೆ ಅರ್ಥ ಇವುಗಳಿಗೆ ಪ್ರಾಮುಖ್ಯತೆ ಕಡಿಮೆ ಕೊಡ್ತಾ ಇದ್ದೀವಿ ಅಂತ, ಅಂದರೆ ಇವುಗಳಿಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಿಲ್ಲ ಈ ವರ್ಡ್ಗಳಿಗೆ. ಐ ವಾಚ್ ಯೂಟ್ಯೂಬ್ ಯೂಶ್ವಲಿ, ಆ ವರ್ಡ್ಗೆ ನಾವು ಜಾಸ್ತಿ
ಎಂಫಸೈಸ್ ಮಾಡಿ ಹೇಳ್ತಿಲ್ಲ ಅಷ್ಟೇ. ಸೊ ಇದು ನಾರ್ಮಲ್ ಆಗಿ ನಾವು ಈ ವರ್ಡ್ಗಳನ್ನೆಲ್ಲ ಹಾಕ್ತೀವಿ ಅಂದರೆ ಸಬ್ಜೆಕ್ಟ್ ಆದಮೇಲೆ. ಸೊ ಎಕ್ಸಾಂಪಲ್ಸ್ ನೋಡ್ತಾ ಹೋಗಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ವಿ ನೆವರ್ ಫೈಟ್, ನಾವೆಂದಿಗೂ ಜಗಳ ಆಡೋದಿಲ್ಲ. ಐ ಹಾರ್ಡ್ಲಿ ಎವರ್ ಈಟ್ ಫಿಶ್, ಅಂದರೆ ನಾನು ಫಿಶ್ ತಿನ್ನೋದು ತುಂಬ ಅಪರೂಪ. ಸೊ ನಾನು ಆಗಲೇ ಹೇಳಿದ್ದೆ ಅಷ್ಟು ಕಷ್ಟ ಅಂತ, ಆ ಮೀನಿಂಗ್ ಕೂಡ ಬರುತ್ತೆ. ಅಂದರೆ ತುಂಬ ಅಪರೂಪವಾಗಿ ನಾನು ಫಿಶ್ ತಿಂತೀನಿ. ಐ ನೆವರ್ ಫರ್ಗೆಟ್ ಮೈ ವ್ಯಾಲೆಟ್, ಅಂದರೆ ನಾನು ಯಾವತ್ತೂ ನನ್ನ ವ್ಯಾಲೆಟನ್ನು ಅಂದರೆ ಪರ್ಸನ್ನು ಮರೆಯೋದಿಲ್ಲ, ಅಂದರೆ ಯಾವಾಗಲೂ ನನ್ನ ಜೊತೆ ತಗೊಂಡು ಹೋಗ್ತೀನಿ ಅಂತ. ಹಿ ನಾರ್ಮಲಿ ಗೆಟ್ಸ್ ಗುಡ್ ಮಾರ್ಕ್ಸ್, ಅವನು ಸಾಮಾನ್ಯವಾಗಿ ಒಳ್ಳೆಯ ಅಂಕಗಳನ್ನೇ ಪಡೆಯುತ್ತಾನೆ. ಮೈ ಫಾದರ್ ಸಮ್ಟೈಮ್ಸ್ ಗೆಟ್ಸ್ ವೆರಿ ಆಂಗ್ರಿ, ನಮ್ಮ ಅಪ್ಪ ಕೆಲವು ಬಾರಿ ತುಂಬ ಕೋಪಗೊಳ್ತಾರೆ, ಸಿಟ್ಟಾಗ್ತಾರೆ. ಐ ಹ್ಯಾವ್ ಜಸ್ಟ್ ಈಟನ್ ಮೈ ಬ್ರೇಕ್ಫಾಸ್ಟ್, ನಾನು ಈಗ ತಾನೇ ನಾನು ತಿಂಡಿ ತಿಂದೆ. ಹಾಂ, ಇಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ. ಸೆಂಟೆನ್ಸ್ ನಂಬರ್ 1 to 6 ಈ 6 ಸೆಂಟೆನ್ಸ್ಗಳು ಪ್ರೆಸೆಂಟ್ ಸಿಂಪಲ್ನಲ್ಲೇ ಇದೆ. ಆ್ಯಂಡ್ ನಾನು ಆಗಲೇ ಹೇಳಿದೆ ಪ್ರೆಸೆಂಟ್ ಸಿಂಪಲ್ನಲ್ಲೇ ಈ ವರ್ಡ್ಗಳನ್ನ ನಾವು ಯೂಸ್ ಮಾಡ್ತೀವಿ ಅಂತ. ಬಟ್ ಈಗ ಬಂದಿದೆ ನೋಡಿ, ಐ ಹ್ಯಾವ್ ಜಸ್ಟ್ ಈಟನ್ ಮೈ ಬ್ರೇಕ್ಫಾಸ್ಟ್, ಇದು ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿದೆ. ಅಂದರೆ ಆ್ಯಕ್ಷನ್ ಈಗ ಆಗಿದೆ, ಅಂದರೆ ಇದು ಆಗೋಗಿರೋ ಆ್ಯಕ್ಷನ್ ಬಗ್ಗೆ ಮಾತಾಡ್ತಿದ್ವಿ, ಅಂದರೆ ರೀಸೆಂಟಾಗಿ ಕಂಪ್ಲೀಟ್ ಆದಂಥ ಆ್ಯಕ್ಷನ್ ಇದು. ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನಿಮಗೆ ನೆನಪಿದ್ರೆ ಇದು ಅರ್ಥ ಆಗುತ್ತೆ. ಆ್ಯಂಡ್ ಇಲ್ಲಿ ನಾವು ಯೂಸ್ ಮಾಡಿದ್ದೀವಿ ಜಸ್ಟ್ ಅನ್ನೋದು ಈಗ ತಾನೇ ಆಗಿದೆ ಅಂತ ಹೇಳೋವಾಗ ಈ ವರ್ಡ್ನ ಯೂಸ್ ಮಾಡ್ತೀವಿ. ಅದು ಕೂಡ ಎಲ್ಲಿ ಬಂದಿದೆ ನೋಡಿ, ಹ್ಯಾವ್ ನಂತರ ಐ ಹ್ಯಾವ್ ಜಸ್ಟ್ ಈಟನ್ ಮೈ ಬ್ರೇಕ್ಫಾಸ್ಟ್. ಸೊ ಈ ಜಸ್ಟ್ ಅನ್ನೋ ವರ್ಡು ತುಂಬ ಸರಿ ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿ ಯೂಸ್ ಮಾಡ್ತೀವಿ, ಈಗ ತಾನೇ ಕೆಲಸ ಆಯಿತು ಅಂತ ಹೇಳೋದಕ್ಕೆ. ಅದು ಕೂಡ ಹ್ಯಾವ್ನ ನಂತರನೇ ಬರಬೇಕು, ಅದರ್ವೈಸ್ ಏನಾಗುತ್ತೆ, ಐ ಹ್ಯಾವ್ ಈಟನ್ ಮೈ ಬ್ರೇಕ್ಫಾಸ್ಟ್, ನಾನು ನನ್ನ ತಿಂಡಿ ತಿಂದೆ ಆಗುತ್ತೆ. ಮೈ ಫ್ರೆಂಡ್ಸ್ ಹ್ಯಾವ್ ಆಫನ್ ವಿಸಿಟೆಡ್ ತಾಜ್ ಮಹಲ್, ನನ್ನ ಸ್ನೇಹಿತರು ಹಲವು ಬಾರಿ ತಾಜ್ ಮಹಲ್ಗೆ ಭೇಟಿ ನೀಡಿದ್ದಾರೆ. ಸೊ ಇದು ಕೂಡ ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲೇ ಇದೆ, ಹ್ಯಾವ್ ಬಂದಿದೆ ಅಲ್ವಾ. ಹ್ಯಾವ್ ಬಂದಮೇಲೆ ಪಾರ್ಟಿಸಿಪಲ್ ವರ್ಬ್ ಇದೆ, ಅದರ ಮಧ್ಯದಲ್ಲಿ ಆಫನ್ ಅನ್ನೋ ವರ್ಡ್ ಇದೆ, ಇದು ಕೂಡ ಪಾಸಿಬಲ್. ಸೊ ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿ ಅಂದರೆ ಅರ್ಥ ಈ ಕೆಲಸ ರೀಸೆಂಟಾಗಿ ಕಂಪ್ಲೀಟ್ ಆಗಿದೆ, ಈ ಹಿಂದೆನೇ ಕಂಪ್ಲೀಟ್ ಆಗಿದೆ ಅನ್ನೋದು. ಸೊ ನಿಮಗೆ ಪ್ರೆಸೆಂಟ್ ಪರ್ಫೆಕ್ಟ್ ನೆನಪಿದ್ರೆ ಇದೆಲ್ಲ ಈಸಿಯಾಗಿ ಅರ್ಥ ಆಗುತ್ತೆ. ಅದಕ್ಕೆ ಫಸ್ಟ್ ನೀವು ಟೆನ್ಸಸ್ಗಳನ್ನ ನೋಡಿರಬೇಕು. ಬಟ್ ಐ ಹ್ಯಾವ್ ನೆವರ್ ವಿಸಿಟೆಡ್ ತಾಜ್ ಮಹಲ್, ಆದರೆ ನಾನು ಎಂದೂ ತಾಜ್ ಮಹಲ್ನ ಇಲ್ಲಿವರೆಗೂ ಭೇಟಿ ಮಾಡಿಲ್ಲ, ಮುಂದೆ ಮಾಡಬಹುದು. ಅದರಿಂದ ಇದನ್ನು ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿ ನಾವು ಹೇಳಿದ್ದೀವಿ. ಐ ಯೂಶಲಿ ಗೆಟ್ ಅಪ್ ಲೇಟ್ ಆನ್ ಸಂಡೇಸ್, ನಾನು ಸಾಮಾನ್ಯವಾಗಿ ಭಾನುವಾರಗಳಂದು ಲೇಟಾಗಿ ಎದ್ದೇಳ್ತೀನಿ. ರೈಟ್, ಓಕೆ. ನಾನು ಲೇಟಾಗಿ ಸಾಮಾನ್ಯವಾಗಿ ಎದ್ದೇಳೋದೇ ಇಲ್ಲ, ನೆಗೆಟಿವ್ ಮಾಡಿ ಹೇಳಬೇಕು. ಆವಾಗ ಯೂಶ್ವಲಿ ವರ್ಡ್ನ ಎಲ್ಲಿ ಹಾಕಬೇಕು ನಾವು? ಆವಾಗ ಹಾಕಬೇಕು ಐ ಡೋಂಟ್ ಯೂಶ್ವಲಿ ಗೆಟ್ ಅಪ್ ಲೇಟ್ ಆನ್ ಸಂಡೇಸ್ ಅಂತ. ಸೊ ಡೋಂಟ್ ಆದಮೇಲೆ ನಾವು ಯೂಶ್ವಲಿ ವರ್ಡ್ನ ಹಾಕಬೇಕು, ಗೊತ್ತಾಯ್ತಲ್ಲ. ಆ್ಯಂಡ್ ಉಳಿದಿರೋವಂತಹ ಅಡ್ವರ್ಬ್ಗಳು ನಾರ್ಮಲ್ ಆಗಿ ನೆಗೆಟಿವ್ ಹೇಳುವಾಗ ಬರೋದಿಲ್ಲ, ಬಂದರೆ ಡೋಂಟ್ ಆದಮೇಲೆ ಅಥವಾ ಡಸಂಟ್ ಆದಮೇಲೆ ನೀವು ಹಾಕಬೇಕು. ಈ ಶೀಟಿಗೆ ಡಸಂಟ್ ಹಾಕ್ತೀವಿ, ಅದಾದಮೇಲೆ ಈ ಅಡ್ವರ್ಬ್ಗಳನ್ನ ಹಾಕಬೇಕು. ಹಿ ಡಸಂಟ್ ನಾರ್ಮಲಿ ಗೆಟ್ ಗುಡ್ ಮಾರ್ಕ್ಸ್, ಈ ರೀತಿಯಾಗಿ. ಆ್ಯಂಡ್ ನೆಕ್ಸ್ಟ್ ಸಮ್ಟೈಮ್ಸ್ ಸೆಂಟೆನ್ಸ್ನಲ್ಲಿ ಹೆಲ್ಪಿಂಗ್ ವರ್ಬ್ ಬರುತ್ತೆ, ಮೋಡಲ್ ವರ್ಬ್ ಬರುತ್ತೆ, ಆಗ ಅದರ ನಂತರ ನೀವು ಅಡ್ವರ್ಬ್ನ ಹಾಕಬೇಕು. ಸೊ ಪ್ರೆಸೆಂಟ್ ಸಿಂಪಲ್ ಟೆನ್ಸಲ್ಲೇ ನಾನು ಹೇಳ್ತಾ ಇದ್ದೀನಿ, ಫಸ್ಟ್ ಸಬ್ಜೆಕ್ಟ್ ಹಾಕಿ ಆಮೇಲೆ ಹೆಲ್ಪಿಂಗ್ ವರ್ಬ್ ಅಥವಾ ಮೋಡಲ್ ವರ್ಬ್ನ ಹಾಕಬೇಕು. ಈಸ್, ಆ್ಯಮ್, ಆರ್, ಕ್ಯಾನ್, ಕುಡ್, ಶುಡ್, ವುಡ್. ಅದಾದಮೇಲೆ ನೀವು ಹಾಕಬೇಕು ಅಡ್ವರ್ಬ್. ಆ್ಯಂಡ್ ಅದಾದಮೇಲೆ ಮೋಸ್ಟ್ ಕಾಮನ್ ಆಗಿ ಅಡ್ಜೆಕ್ಟಿವೇ ಇರುತ್ತೆ ಅಥವಾ ನೌನ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಕಿರಣ್ ಈಸ್ ಆಲ್ವೇಸ್ ಬ್ಯುಸಿ. ನೋಡಿ, ಕಿರಣ್ ಈಸ್ ಆಲ್ವೇಸ್ ಬ್ಯುಸಿ, ಈಸ್ ಆದಮೇಲೆ ಆಲ್ವೇಸ್ ಬಂದಿದೆ, ಈ ರೀತಿಯಾಗಿ. ಬ್ಯುಸಿ ಅನ್ನೋದು ಅಡ್ಜೆಕ್ಟಿವ್. ಹೀ ಈಸ್ ನೆವರ್ ಲೇಟ್. ಹೀ ಈಸ್ ನೆವರ್ ಲೇಟ್ ಅಂದರೆ ಅವನ್ಯಾವತ್ತೂ ಲೇಟ್ ಆಗೋದಿಲ್ಲ, ಕರೆಕ್ಟ್ ಟೈಮ್ಗೆ ಬರ್ತಾನೆ, ಮಾಡ್ತಾನೆ. ಸೊ ಇಲ್ಲಿ ನೋಡಿ, ಹೀ ಈಸ್ ನೆವರ್ ಲೇಟ್ ಅಂತಿದೆ, ಈಸ್ ಆದಮೇಲೆ ನೆವರ್ ಬಂದಿದೆ. ಸೊ ನೋಡಿ ಎಕ್ಸಾಂಪಲ್ಸ್, ಶಿ ಈಸ್ ಆಲ್ವೇಸ್ ಹ್ಯಾಪಿ, ಅವಳು ಯಾವಾಗಲೂ ಸಂತೋಷವಾಗಿರ್ತಾಳೆ. ಸೊ ಇದು ಪ್ರೆಸೆಂಟ್ ಸಿಂಪಲ್ನಲ್ಲಿದೆ, ಅಂದರೆ ಯಾವಾಗಲೂ ಇರ್ತಾಳೆ. ಇಲ್ಲಿ ಈಸ್ ಆದಮೇಲೆ ಬಂದಿದೆ ಆಲ್ವೇಸ್. ಹ್ಯಾಪಿ ಅನ್ನೋದು ಅಡ್ಜೆಕ್ಟಿವ್. ಕಿರಣ್ ಈಸ್ ನೆವರ್ ಲೇಟ್ ಫಾರ್ ಕಾಲೇಜ್, ಕಿರಣ್ ಯಾವತ್ತೂ ಕಾಲೇಜ್ಗೆ ಲೇಟ್ ಆಗೋದಿಲ್ಲ. ಇಟ್ಸ್ ಆಫನ್ ಡಿಫಿಕಲ್ಟ್ ಟು ಪಾರ್ಕ್ ಹಿಯರ್, ಇಲ್ಲಿ ಆಗಾಗ ಪಾರ್ಕ್ ಮಾಡೋದು ಕಷ್ಟ ಆಗುತ್ತೆ. ಸೊ ಇಲ್ಲಿ ಈ ಟೀಸ್ನ ನಾನು ಶಾರ್ಟ್ ಫಾರ್ಮ್ ಮಾಡಿದ್ದೀನಿ, ಇಟ್ಸ್ ಆಫನ್ ಅಂತ. ಇಟ್ಸ್ ಆಫನ್ ಡಿಫಿಕಲ್ಟ್ ಅಂದರೆ ಇಲ್ಲಿ ಪಾರ್ಕ್ ಮಾಡೋದು ಆಗಾಗ ಕಷ್ಟ. ಮೈ ಫ್ರೆಂಡ್ಸ್ ಆರ್ ನೆವರ್ ಆನ್ ಟೈಮ್, ನನ್ನ ಫ್ರೆಂಡ್ಸ್ ಯಾವತ್ತೂ ಟೈಮ್ಗೆ ಸರಿಯಾಗಿರೋದಿಲ್ಲ. ರಾಜು ಕ್ಯಾನ್ ಸಮ್ಟೈಮ್ಸ್ ಕುಕ್. ಸೊ ಇಲ್ಲಿ ನೋಡಿ, ಕ್ಯಾನ್ ಆದಮೇಲೆ ಬಂದಿದೆ ಸಮ್ಟೈಮ್ಸ್ ಅನ್ನೋ ವರ್ಡ್, ಇದು ಕೂಡ ಅಡ್ವರ್ಬ್ಸ್. ರಾಜು ಕ್ಯಾನ್ ಕುಕ್ ಅಂದರೆ ರಾಜು ಅಡುಗೆ ಮಾಡ್ತಾನೆ. ರಾಜು ಕ್ಯಾನ್ ಸಮ್ಟೈಮ್ಸ್ ಕುಕ್ ಅಂದರೆ ರಾಜು ಕೆಲವು ಬಾರಿ ಅಡುಗೆ ಮಾಡಬಲ್ಲ. ಬಟ್ ಐ ಕ್ಯಾನ್ ನೆವರ್ ಕುಕ್. ಹಾಂ, ಇಲ್ಲಿ ನೋಡಿ, ಕ್ಯಾನ್ ಆದಮೇಲೆ ನೆವರ್ ಬಂದಿದೆ, ಆದರೆ ನನಗೆ ಎಂದಿಗೂ ಅಡುಗೆ ಮಾಡಲು ಆಗೋದಿಲ್ಲ, ನನಗೆ ಬರೋದಿಲ್ಲ, ಅದಕ್ಕೆ ನನಗೆ ಎಂದಿಗೂ ಆಗೋದಿಲ್ಲ. ಸೊ ನೆವರ್ ಅನ್ನೋದು ನೆಗೆಟಿವ್ ವರ್ಡ್. ಐ ಕ್ಯಾನಾಟ್ ಕುಕ್ ಅಂದರೆ ನನಗೆ ಅಡುಗೆ ಮಾಡಲು ಆಗೋದಿಲ್ಲ. ಐ ಕ್ಯಾನ್ ನೆವರ್ ಕುಕ್ ಅಂದರೆ ನನಗೆ ಯಾವತ್ತೂ ಅಡುಗೆ ಮಾಡೋಕ್ಕೆ ಆಗೋದಿಲ್ಲ. ಐ ಹ್ಯಾವ್ ಆಲ್ರೆಡಿ ಡನ್ ಇಟ್, ನಾನು ಈಗಾಗಲೇ ಇದನ್ನು ಮಾಡಿದ್ದೇನೆ. ಸೊ ಇಲ್ಲಿ ನೋಡಿ, ಆಲ್ರೆಡಿ ಅನ್ನೋ ವರ್ಡ್ ಬಂದಿದೆ. ಆಲ್ರೆಡಿ ಅಂದರೆ ಈಗಾಗಲೇ ಆಗಿದೆ. ಸೊ ಇದು ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿದೆ.
ಯು ಮಸ್ಟ್ ಆಲ್ವೇಸ್ ಲಿಸನ್ ಟು ಯುವರ್ ಪೇರೆಂಟ್ಸ್. ನೀನು ಯಾವಾಗಲೂ ನಿನ್ನ ಪೇರೆಂಟ್ಸ್ ಮಾತನ್ನ ಕೇಳಬೇಕು. ಶಿ ಹ್ಯಾಸ್ ಆಲ್ವೇಸ್ ವಾಂಟೆಡ್ ಟು ಬಿಕಮ್ ಅ ಡಾಕ್ಟರ್. ಸೊ ಇದು ಕೂಡ ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿದೆ. ಅವಳು ಯಾವಾಗಲೂ ಡಾಕ್ಟರ್ ಆಗಲು ಬಯಸಿದ್ಲು. ಯು ಶುಡ್ ನೆವರ್ ಟಾಕ್ ಟು ಯುವರ್ ಬ್ರದರ್ ದ್ಯಾಟ್ ವೇ. ಅಂದರೆ ನಿನ್ನ ಅಣ್ಣನ ಜೊತೆ ಆ ರೀತಿ ಯಾವತ್ತೂ ಮಾತಾಡಬಾರ್ದು. ದ್ಯಾಟ್ ವೇ ಅಂದರೆ ಆ ರೀತಿಯಾಗಿ. ಆ್ಯಂಡ್ ಕೆಲವು ಸ್ಪೆಷಲ್ ಅಡ್ವರ್ಬ್ಸ್ ಇದೆ, ಅದನ್ನು ನಾವು ಎಂಡ್ನಲ್ಲಿ ಹಾಕ್ತೀವಿ. ಆ್ಯಂಡ್ ಅದು ಡೆಫಿನೆಟ್ ಟೈಮ್ನ ಹೇಳುತ್ತೆ. ಸೊ ನೋಡಿ, ಐ ಪ್ರಾಕ್ಟೀಸ್ ಇಟ್ ಎವ್ರಿ ಡೇ. ನಾನು ಇದನ್ನು ಪ್ರತಿದಿನ ಅಭ್ಯಾಸ ಮಾಡುತ್ತೇನೆ. ಸೊ ಎವ್ರಿ ಡೇ ಅನ್ನೋದು ಈ ಟೈಮ್ ಅಡ್ವರ್ಬ್ ಯಾವಾಗ ಸ್ಪೆಸಿಫಿಕ್ಕಾಗಿ ಕೆಲಸ ನಡೆಯುತ್ತೆ ಅನ್ನೋದನ್ನು ಹೇಳ್ತಿದೆ. ಎವ್ರಿ ಡೇ ಅಂದರೆ ಪ್ರತಿದಿನ. ಇದನ್ನು ನೀವು ಯಾವಾಗಲೂ ಎಂಡ್ನಲ್ಲಿ ಹಾಕಬೇಕು. ಸೊ ಇದು ಪ್ರೆಸೆಂಟ್ ಸಿಂಪಲ್ನಲ್ಲೇ ಇದೆ ಈ ಸೆಂಟೆನ್ಸ್. ಐ ವಾಚ್ ಮೂವೀಸ್ ಟ್ವೈಸ್ ಅ ಮಂತ್. ನಾನು ತಿಂಗಳಿಗೆ 2 ಸಾರಿ ಸಿನಿಮಾ ನೋಡ್ತೀನಿ. ಟ್ವೈಸ್ ಅ ಮಂತ್ ಅಂದರೆ ತಿಂಗಳಿಗೆ 2 ಸಾರಿ. ಟ್ವೈಸ್ ಇನ್ ಅ ಮಂತ್ ಅನ್ಬಾರ್ದು, ಟ್ವೈಸ್ ಅ ಮಂತ್ ಅನ್ಬೇಕು. ಅಥವಾ 2 ಟೈಮ್ಸ್ ಇನ್ ಅ ಮಂತ್ ಅನ್ಬೇಕು. ಐ ವಾಶ್ ಮೈ ಫೇಸ್ ಥ್ರೈಸ್ ಅ ಡೇ. ನಾನು ದಿನಕ್ಕೆ 3 ಸಾರಿ ಮುಖ ತೊಳೆಯುತ್ತೇನೆ. ಥ್ರೈಸ್ ಅಂದರೆ 3 ಸಾರಿ, ಅಥವಾ ನೀವು 3 ಟೈಮ್ಸ್ ಇನ್ ಅ ಡೇ ಅನ್ಬೋದು, ಏನು ತಪ್ಪಿಲ್ಲ. ಐ ರೀಡ್ ಬುಕ್ಸ್ ಎವ್ರಿ ನೈಟ್. ನಾನು ಪ್ರತಿ ರಾತ್ರಿ ಬುಕ್ ಓದ್ತೀನಿ. ಶಿ ವಾಷಸ್ ಹರ್ ಬೈಕ್ ಆನ್ ಸಂಡೇಸ್. ಸೊ ಸಂಡೇಸ್ ಅನ್ನೋದು ಇಲ್ಲಿ ಪ್ಲೂರಲಲ್ಲಿ ಬಂತು. ಅಂದರೆ ಅವಳು ಪ್ರತಿ ಭಾನುವಾರಗಳಂದು, ಅಂದರೆ ಎವ್ರಿ ಸಂಡೇನ ಈ ರೀತಿನೂ ಹೇಳ್ತೀವಿ, ಸಂಡೇಸ್ ತೊಳಿತಾಳೆ. ಐ ಈಟ್ ಔಟ್ ಒನ್ಸ್ ಇನ್ ಅ ವೈಲ್. ಒನ್ಸ್ ಇನ್ ಅ ವೈಲ್ ಅಂದರೆ ಯಾವಾಗಲೋ ಒಂದು ಸರಿ ನಾನು ಹೊರಗಡೆ ಊಟ ಮಾಡ್ತೀನಿ, ಅಂದರೆ ಹೋಟೆಲ್ನಲ್ಲಿ. ವಿ ಮೀಟ್ ನೌ ಆ್ಯಂಡ್ ದೆನ್. ನೌ ಆ್ಯಂಡ್ ದೆನ್ ಅನ್ನೋದು ತುಂಬ ಜನ ಕನ್ಫ್ಯೂಸ್ ಆಗ್ತಾರೆ. ಇದರ ಎಕ್ಸಾಕ್ಟ್ ಮೀನಿಂಗ್ ಏನಂದರೆ ನಾವು ಆಗಾಗ ಭೇಟಿಯಾಗುತ್ತೇವೆ. ಸೊ ಆಗಾಗ ಅನ್ನೋದಕ್ಕೆ ಇಂಗ್ಲೀಷಲ್ಲಿ ನೌ ಆ್ಯಂಡ್ ದೆನ್ ಅಂತ ಹೇಳ್ತಾರೆ. ದ ವಾಟರ್ ಕಾನ್ಸ್ಟೆಂಟ್ಲಿ ಫ್ಲೋಸ್ ಹಿಯರ್. ದೆನ್ ನೀರು ಇಲ್ಲಿ ನಿರಂತರವಾಗಿ ಹರಿಯುತ್ತದೆ. ಸೊ ಇಲ್ಲಿ ಕಾನ್ಸ್ಟೆಂಟ್ಲಿ ಅನ್ನೋ ವರ್ಡ್ನ ನಾವು ಇಲ್ಲಿ ವರ್ಬ್ ಹಿಂದೆನೇ ಹಾಕಬೇಕು. ಇದೊಂದು ಎಕ್ಸೆಪ್ಷನ್ ಅಷ್ಟೇ. ನಾನು ಕಾನ್ಸ್ಟೆಂಟ್ಲಿ ವರ್ಡ್ನ ಅಲ್ಲಿ ಹಾಕೋಕ್ಕಾಗಲಿಲ್ಲ, ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದೀನಿ. ಕಾನ್ಸ್ಟೆಂಟ್ಲಿ ಅಂದರೆ ನಿರಂತರವಾಗಿ ನಡೆಯುವಂಥ ಕೆಲಸ. ಐ ಪೇ ಮೈ ರೆಂಟ್ ಮಂತ್ಲಿ. ನಾನು ನನ್ನ ರೆಂಟ್ನ ತಿಂಗಳಿಗೊಂದ್ಸರಿ ಕಟ್ತೀನಿ, ಅಂದರೆ ಮಾಸಿಕವಾಗಿ ಕಟ್ತೀನಿ. ದ ಪ್ರೋಗ್ರಾಮ್ ಈಸ್ ಹೆಲ್ಡ್ ಆ್ಯನ್ಯುವಲಿ. ಪ್ರೋಗ್ರಾಮನ್ನು ವಾರ್ಷಿಕವಾಗಿ ಹಮ್ಮಿಕೊಳ್ಳಲಾಗುತ್ತದೆ. ರೈಟ್, ಆ್ಯನ್ಯುವಲಿ ಅಂದರೆ ವರ್ಷಕ್ಕೊಂದ್ಸರಿ, ಎವ್ರಿ ಇಯರ್ ಅಂತಲೂ ಹೇಳ್ಬೋದು. ಸೊ ನೋಡಿ, ಎವ್ರಿ ಡೇ, ಟ್ವೈಸ್ ಅ ಮಂತ್, ಥ್ರೈಸ್ ಅ ಡೇ, ಎವ್ರಿ ನೈಟ್, ಸಂಡೇ, ಈ ವರ್ಡ್ಗಳೆಲ್ಲ, ಸೊ ಈ ವರ್ಡ್ಗಳೆಲ್ಲ ಎಂಡ್ನಲ್ಲೇ ಬಂದಿದೆ. ಈ ವರ್ಡ್ಗಳನ್ನ ಇದೇ ರೀತಿ ಎಂಡ್ನಲ್ಲೇ ಹಾಕ್ತೀವಿ, ಗೊತ್ತಾಯ್ತಲ್ಲ. ಆ್ಯಂಡ್ ಎಲ್ಲ ಸೆಂಟೆನ್ಸ್ಗಳು ಪ್ರೆಸೆಂಟ್ ಸಿಂಪಲ್ನಲ್ಲಿದೆ. ಈ ರೀತಿ ನೀವು ಎಂಡ್ನಲ್ಲಿ ಅಡ್ವರ್ಬ್ ಹಾಕಬೇಕು ಅಂದರೆ, ಈ ಅಡ್ವರ್ಬ್ಗಳನ್ನ ಹಾಕಬೇಕಂದ್ರೆ ಪ್ರೆಸೆಂಟ್ ಸಿಂಪಲ್ನಲ್ಲೇ ಸೆಂಟೆನ್ಸ್ನ ಮಾಡಬೇಕು. ಸೊ ಇವುಗಳನ್ನ ಕೇಳಬೇಕಂದ್ರೆ, ನೀನು ಎಷ್ಟು ಬಾರಿ ಒಮ್ಮೆ ಈ ಥರ ಕೆಲಸ ಮಾಡ್ತೀಯ ಅಂತ ಕೇಳಬೇಕಾದ್ರೆ ನೀವು ಕ್ವಶನ್ಸ್ನ ಕೇಳೋವಾಗಲೂ ಕೂಡ ಅಡ್ವರ್ಬ್ನ ಯೂಸ್ ಮಾಡ್ಬೋದು. ಹೇಗೆ ನೋಡಿ ಇಲ್ಲಿ, ಹೌ ಆಫನ್ ಡೂ ಯು ವಾಚ್ ಮೂವೀಸ್. ಇದು ಕೂಡ ಪ್ರೆಸೆಂಟ್ ಸಿಂಪಲ್ನಲ್ಲೇ ಇದೆ. ಡೂ ಯು ವಾಚ್ ಮೂವೀಸ್, ನೀನು ಸಿನಿಮಾ ನೋಡ್ತೀಯಾ. ಹೌ ಆಫನ್ ಡೂ ಯು ವಾಚ್ ಮೂವೀಸ್ ಅಂದರೆ ನೀನು ಎಷ್ಟು ಬಾರಿ ಸಿನಿಮಾಗಳನ್ನ ನೋಡ್ತೀಯಾ. ಈ ಒಂದು ಟ್ರಿಕ್ಕಿ ಸೆಂಟೆನ್ಸ್, ಇದನ್ನು ಎಕ್ಸಾಕ್ಟ್ಲಿ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡೋಕ್ಕಾಗಲ್ಲ. ಆದ್ದರಿಂದ ನಾನು ಈ ರೀತಿ ಬರ್ತೀನಿ. ಅಂದರೆ ನೀನು ಎಷ್ಟು ಬಾರಿ ಸಿನಿಮಾಗಳನ್ನು ನೋಡ್ತೀಯ ಅಂದರೆ ಅರ್ಥ, ದಿನ ನೋಡ್ತೀಯಾ, ವಾರಕ್ಕೊಂದ್ಸರಿ ನೋಡ್ತೀಯಾ, ಅಥವಾ 2-3 ದಿನಕ್ಕೊಂದ್ಸರಿ ನೋಡ್ತೀಯಾ, ಅಥವಾ ದಿನಕ್ಕೆ 3-4 ಸರಿ ನೋಡ್ತೀಯಾ ಅನ್ನೋದನ್ನು ನಾನು ತಿಳ್ಕೋಬೇಕು. ಅದನ್ನು ಈ ರೀತಿಯಾಗಿ ಕೇಳ್ತೀವಿ, ಹೌ ಆಫನ್ ಡೂ ಯು ವಾಚ್ ಮೂವೀಸ್ ಅಂತ. ಸೊ ನೀವು ಹೌ ಆಫನ್ ಆದಮೇಲೆ ಡೂ ಹಾಕಿ, ಬೇರೆಯವರು ಹಿ ಶಿ ಇಟ್ಟಿದ್ರೆ ಡಸ್ ಹಾಕಿ ಯು ಪ್ಲೇಸಲ್ಲಿ. ವಾಚ್ ಜಾಗದಲ್ಲಿ ಬೇರೆ ವರ್ಬ್ ಹಾಗೆ ನೀವು ಇನ್ನಷ್ಟು ಸೆಂಟೆನ್ಸ್ಗಳನ್ನ ಮಾಡ್ಬೋದು. ಆ್ಯಂಡ್ ನೀವು ವೀಡಿಯೋನ ಪಾಸ್ ಮಾಡಿ ಸೆಂಟೆನ್ಸ್ಗಳನ್ನ ಬರ್ಕೊಳ್ತಾ ಇರಬೇಕು, ಬುಕ್ನಲ್ಲಿ ನೋಟ್ ಡೌನ್ ಮಾಡ್ಕೊಳ್ಳಿ. ಅದೇ ರೀತಿ ಸೆಂಟೆನ್ಸ್ಗಳನ್ನ ನೀವೇ ಕ್ರಿಯೇಟ್ ಮಾಡಿ ಹೆಚ್ಚೆಚ್ಚು. ಹೌ ಆಫನ್ ಡಸ್ ಹೀ ಕಾಲ್ ಯು. ನೋಡಿ ಇಲ್ಲಿ ಡಸ್ ಬಂತು, ಯಾಕೆಂದರೆ ಹೀ ಇದೆ. ಅಂದರೆ ಅರ್ಥ, ಅವನಿಗೆ ಎಷ್ಟು ಬಾರಿ ನಿನಗೆ ಕರೆ ಮಾಡ್ತಾನೆ, ಅಂದರೆ ಎವ್ರಿ ಡೇ ಮಾಡ್ತಾನೆ, ಆಗಾಗ ಮಾಡ್ತಾನೆ ಅಂತ ನಾನು ತಿಳ್ಕೊಬೇಕು. ಅದನ್ನು ತಿಳ್ಕೊಬೇಕಂದ್ರೆ ನಾನು ಈ ರೀತಿ ಕೇಳಬೇಕು. ಡಸ್ ಯು ಆಲ್ವೇಸ್ ಕಾಲ್ ಯು, ಅವನಿಗೆ ಯಾವಾಗಲೂ ಕಾಲ್ ಮಾಡ್ತಾನ. ಸೊ ಇಲ್ಲೂ ಸಬ್ಜೆಕ್ಟ್ ಆದಮೇಲೆ ಮೇನ್ ವರ್ಬ್ ಹಿಂದೆನೇ ಬಂದಿದೆ. ಆ್ಯಂಡ್ ಹೌ ಆಫನ್ ಅನ್ನೋದು ಬಿಗಿನಿಂಗ್ನಲ್ಲೇ ಬರುತ್ತೆ ಯಾವಾಗಲೂ. ವಾಟ್ ಡೂ ಯು ಯೂಶ್ವಲಿ ಡೂ ಆನ್ ವೀಕೆಂಡ್. ನೀನು ವೀಕೆಂಡ್ನಲ್ಲಿ ಏನು ಮಾಡ್ತೀಯ ಸಾಮಾನ್ಯವಾಗಿ. ಸೊ ಯೂಶ್ವಲಿ ಅನ್ನೋದು ಸಬ್ಜೆಕ್ಟ್ ಆದಮೇಲೆ ಮೇನ್ ವರ್ಬ್ ಹಿಂದೆ ಬಂದಿದೆ. ಹ್ಯಾವ್ ಯು ಎವರ್ ವಾಚ್ಡ್ ಅ ಹಾಲಿವುಡ್ ಮೂವಿ. ನೀನು ಯಾವತ್ತಾದರೂ ಹಾಲಿವುಡ್ ಮೂವಿ ನೋಡಿದ್ದೀಯಾ. ಸೊ ಎವರ್ ಅಂದರೆ ಎಂದಾದರೂ, ನೀನು ಎಂದಾದರೂ ಹಾಲಿವುಡ್ ಮೂವಿ ನೋಡಿದ್ದೀಯಾ. ಸೊ ಇದು ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿದೆ. ಅಂದರೆ ಇಲ್ಲಿವರೆಗೂ ನೀನು ಯಾವತ್ತಾದರೂ ನೋಡಿದೆ ಅಂತ ಕೇಳಬೇಕಾದ್ರೆ ಈ ರೀತಿ ಕೇಳಬೇಕು ನೀವು. ಸೊ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ಕಾಮೆಂಟ್ ಮಾಡಿ. ಆ್ಯಂಡ್ ನೀವು ಕೂಡ ಅಟ್ಲೀಸ್ಟ್ ಯಾವುದಾದ್ರೂ ಒಂದು 2-3
ಅಡ್ವರ್ಬ್ಗಳನ್ನ ಯೂಸ್ ಮಾಡಿಕೊಂಡು ಕೆಳಗಡೆ ಸೆಂಟೆನ್ಸ್ ಮಾಡಿ ಕಾಮೆಂಟ್ ಮಾಡಿ, ನಾನು ಚೆಕ್ ಮಾಡ್ತೀನಿ. ಏನಾದ್ರು ತಪ್ಪಿದ್ರೆ ನಾನು ಡೆಫಿನೆಟ್ಲಿ ಹೇಳ್ತೀನಿ, ಕರೆಕ್ಷನ್ ಮಾಡಿ ಹೇಳ್ತೀನಿ. ಆ್ಯಂಡ್ ಇದರ ನೋಟ್ಸ್ ಬೇಕಾಯ್ತು ಅಂದರೆ ನನ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ, ಅಲ್ಲಿ ನಾನು ನೋಟ್ಸ್ನ ಮತ್ತೇನಾದ್ರು ಅಪ್ಡೇಟ್ಸ್ ಇದ್ದರೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅಲ್ಲಿ ನಿಮಗೆಲ್ಲ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಸಿಗ್ತಾ ಇರುತ್ತೆ. ಆ್ಯಂಡ್ ನಾನು ನಿಮಗೆ ಹೇಳಿದೆ, ತುಂಬ ಜನಕ್ಕೆ ನನ್ನ ವೀಡಿಯೋಸ್ಗಳು ಸಿಗ್ತಾ ಇಲ್ಲ. ಕಂಟಿನ್ಯೂಸ್ ಆಗಿ ನೋಡಬೇಕಂದ್ರೆ ನಾವೇನು ಮಾಡಬೇಕು, ಎಲ್ಲ ವೀಡಿಯೋಸ್ಗಳು ನೋಡಬೇಕಂದ್ರೆ ಏನು ಮಾಡಬೇಕು. ಸೊ ಈ ವಿಡಿಯೋ ಕೆಳಗಡೆ ನನ್ನ ಚಾನಲ್ ನೇಮ್ ಕಾಣಿಸ್ತಿದೆ ಅಲ್ವಾ, ಸೊ ಈ ಚಾನಲ್ ನೇಮ್ ಮೇಲೆ ಕ್ಲಿಕ್ ಮಾಡಿ. ಚಾನಲ್ ನೇಮ್ ಮೇಲೆ ಕ್ಲಿಕ್ ಮಾಡಿ, ಆಗ ನನ್ನ ಚಾನಲ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಹೋಗಬೇಕು ಪ್ಲೇಲಿಸ್ಟ್ ಅನ್ನೋ ಟ್ಯಾಬ್ಗೆ. ಪ್ಲೇಲಿಸ್ಟ್ ಅನ್ನೋ ಟ್ಯಾಬ್ನಲ್ಲಿ ನನ್ನ ಎಲ್ಲ ವೀಡಿಯೋಗಳು ನಾನು ಕ್ಯಾಟಗರಿ ವೈಸ್ ಗ್ರೂಪ್ ಮಾಡಿ ಇಟ್ಟಿದ್ದೀನಿ. ಅಂದರೆ ಸ್ಪೋಕನ್ ಇಂಗ್ಲೀಷ್ ವಿಡಿಯೋಸ್, ಕಂಪ್ಯೂಟರ್ ವೀಡಿಯೋಸ್ನೆಲ್ಲ ಸಪ್ರೇಟ್ ಪ್ಲೇಲಿಸ್ಟ್ನಲ್ಲಿ ನಾನು ಗ್ರೂಪ್ ಮಾಡಿಟ್ಟಿದ್ದೀನಿ. ಸೊ ನಿಮಗೆ ಯಾವ ಪ್ಲೇಲಿಸ್ಟ್ ಬೇಕಾಯಿತೋ ಆ ಪ್ಲೇಲಿಸ್ಟ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ನಿಮಗೆ ಎಲ್ಲ ವೀಡಿಯೋಗಳು ಸೀರಿಯಲ್ ನಂಬರ್ ವೈಸ್ ಸಿಗ್ತಾ ಹೋಗುತ್ತೆ. ರೈಟ್? ಈ ವಿಡಿಯೋ ನಿಮ್ಗೆ ನಿಜವಾಗ್ಲೂ ಇಷ್ಟ ಆಗಿದೆ ಅಂದರೆ ಲೈಕ್ ಬಟನ್ ಕ್ಲಿಕ್ ಮಾಡಿ. ನೀವು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಇದು ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ನಿಮ್ಗೆ ಅನ್ನಿಸ್ತಾ ಇದ್ದರೆ ಫೇಸ್ಬುಕ್, ವಾಟ್ಸಾಪ್ನಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು.